ನಮಸ್ಕಾರ ಸರ್, ನಿಮ್ಮ ಹೆಸರು? ಬೋಜು ನಾಯ್ಕ್, ಬಾರ್ಕೂರು. ಸರ್, ಈ ಒಂದು ಕಲೆಯ ಬಗ್ಗೆ, ಇದರ ಹೆಸರು ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ತಿಳಿಸ್ಕೊಡ್ತೀರಾ? ಇದು ನಮ್ಮದು ಬಾರ್ಕೂರು ಮಸ್ಕಿಬೈಲು ತಂಡ, ಹೋಳಿ ತಂಡ, ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆ. ಈ ಹೋಳಿ ಹಬ್ಬ ಎಂದರೆ 5 ದಿನ ನಡೆಸುವಂಥ ಹಬ್ಬ. ಯಾವುದೇನೆಂದರೆ ಫಾಲ್ಗುಣ ಮಾಸದಿಂದ ಆರಂಭವಾಗಿ, ಅಂದರೆ ದಶಮಿ ಅಥವಾ ಏಕಾದಶಿ ಹುಣ್ಣಿಮೆ, ಅಂದರೆ 5 ದಿನ ಹುಣ್ಣಿಮೆಗೆ ಕೊನೆಗೊಳ್ಳುತ್ತದೆ. 5 ದಿನ ಹಬ್ಬ. ಪ್ರಥಮವಾಗಿ ನಾವು ಹೋಳಿಯನ್ನು ಗುರಿಕಾರ ಮನೆ ಅಥವಾ ಗುರುಕಾರ ನಮ್ಮದು 10 ಕಟ್ಟೆ ಅಂತಾರೆ, ಅಲ್ಲಿ ಕಾಯನ್ನಿಟ್ಟು ತುಳಜಾ ಭವನದಲ್ಲಿ ಕಾಯನ್ನು ಇಟ್ಟು ನಾವು ಹೋಳಿಯನ್ನು ಹಾಲಹಬ್ಬವನ್ನು ಸ್ಟಾರ್ಟ್ ಮಾಡ್ತೇವೆ. ಕಡೆ 5 ದಿನ ಹೋಳಿ ಹಬ್ಬ ನಾವು ಇದು ಮಾಡ್ಕೊಂಡು ಬರ್ತೇವೆ. ಮನೆ ಮನೆಗೆ ಹೋಗಿ ಇದು ಮಾಡಿ ಬರೀ ಕಾಲ ಚಪ್ಪಲ್ ಹಾಕಲಿಕ್ಕಿಲ್ಲ. 5 ದಿವಸದ ವ್ರತದಲ್ಲಿದ್ದು ನಾನ್ ವೆಜ್ ಮುಟ್ಲಿಕ್ಕಿಲ್ಲ, ಅಲ್ಲಿ ವೆಜ್ ಇದು ಮಾಡಿಕೊಂಡು ವ್ರತದಲ್ಲಿ ಖಾಲಿ ಚಪ್ಪಲ್ ಹಾಕ್ಲಿಕ್ಕಿಲ್ಲ. 5 ದಿವಸ ಔಟ್ ಸೈಡಲ್ಲಿ ನಾವು ಕುಣಿಲಿಕ್ಕೆ ಹೋಗ್ತೇವೆ. ಎಲ್ಲ ಕುಣಿದು ಬಂದು ನಮ್ಮ 3ನೇ ದಿವಸ 3 ದಿವಸ ಆದ್ರ ಮೇಲೆ ನಾವು ಪುನಃ ಮಂದಿರಕ್ಕೆ ಬಂದು ಅಕ್ಷತೆ ಹಾಕಿ ಮತ್ತೆ ಹೊರಗಡೆ ಹೋಗಿ ಲಾಸ್ಟ್ ದಿವಸ 5ನೇ ದಿವಸ ಸಂಜೆ ಒಂದು 8-9 ಗಂಟೆ ರಾತ್ರಿ ಬಂದು ಅದನ್ನು ರಥನ ಮೇಲೆ ಏರಿಸಿದ್ದು ರಥನ ಕೆಳಗೆ ಇಳಿಸಿ ಪೂಜೆ ಪುರಸ್ಕಾರ ಮಾಡಿ, ಇದಕ್ಕೆ ಪೂಜೆ ಮಾಡಿ, ಗಜ್ಜೆಗೆ ಪೂಜೆ ಮಾಡಿ ಎಲ್ಲ ಇದು ಮಾಡಿ ಸ್ನಾನ ಮಾಡಲಿಕ್ಕೆ ಉಂಟು. ಹುಣ್ಣಿಮೆ ಸ್ನಾನ ಮಾಡಿದ್ರ ಮೇಲೆ ಅದನ್ನು ಹೋಳಿ ಹಬ್ಬ ಮುಕ್ತಾಯ ಆಗ್ತದೆ. ಹುಣ್ಣಿಮೆ ಸ್ನಾನ ಮಾಡಿದ್ರ ಮೇಲೆ ಹೋಳಿ ಹಬ್ಬ ಮುಕ್ತಾಯ ಆಗ್ತದೆ. ಈ ಹೋಳಿ ಹಬ್ಬದ ಈ ಒಂದು ವಿಶೇಷ ವಾದ್ಯದ ಬಗ್ಗೆ ಹೇಳಿ, ಇದಕ್ಕೆ ಏನಂತ ಕರೀತಾರೆ? ಇದಕ್ಕೆ ಗುಮ್ಟೆ ಅಂತ ಕರೀತಾರೆ. ಗುಮ್ಮಟೆ ಇದನ್ನು ಕುಂಬಾರರೇ ಮಾಡ್ತಾರೆ. ಮಣ್ಣಿನ ಮಡಿಕೆ ಇದು. ಅದಕ್ಕೆ ಉಡದ ಚರ್ಮವನ್ನು ತೆಗೆದು ಇದಕ್ಕೆ ಅದನ್ನು ಹದ ಮಾಡಿ ಅದನ್ನು ಲಿಸರ್ಡ್ ಅಂತ ಹೇಳ್ತಾರಲ್ಲ, ಅದರದ್ದು ಚರ್ಮ, ಅದನ್ನು ಈ ಗುಮ್ಮಟೆಗೋಸ್ಕರ ಯೂಸ್ ಮಾಡ್ತೇವೆ. ಎಷ್ಟು ವರ್ಷದಿಂದ ನೀವು ಈ ಕಲೆಯಲ್ಲಿ ತೊಡಗಿಸ್ಕೊಂಡಿದ್ದೀರಾ? ತಲಾಂತರದಿಂದ ನಡೆಸ್ಕೊಂಡು ಹಿಂದಿನವರು ಯಾವ ರೀತಿ ಹಾಡನ್ನು ಇದು ಮಾಡಿ ಇಟ್ಕೊಂಡಿದ್ದಾರೆ, ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಉಂಟು. ಇದು ಹೆಚ್ಚಿದಾಗಿ ರಾಮಾಯಣ ಮಹಾಭಾರತ ಕಾಲದಲ್ಲಿ ಬಂದಂತಹ ಹಾಡನ್ನು ನಾವು ಹಿಂದಿನ ಹಾಡ್ಕೊಂಡು ಬರ್ತಾಯಿದ್ದೇವೆ. ಅನಕ್ಷರತರಾದರು ಕೂಡ ಆ ಹಾಡನ್ನು ಹಾಡ್ತಿದ್ರು. ಅದೇ ಹಾಡನ್ನು ನಾವು ಇವಾಗಲೂ ಅದನ್ನೇ ಹಾಡ್ತಿದ್ದೀವಿ. ಈಗ ಈ ಕುಣಿತ ಏನಿತ್ತು, ನೀವೆಲ್ಲರೂ ಒಂದು ಕೊರಿಯೋಗ್ರಫಿ ಅಂತ ಹೇಳ್ತಾರೆ ಗೊತ್ತಾ, ಅದು ಹಾಗೆ ಇರುತ್ತಾ ಅಥವಾ ವಿಭಿನ್ನವಾಗಿರುತ್ತಾ? ಒಂದೊಂದು ಹಾಡಿಗೆ ಒಂದೊಂದು ಥರ ಇರುತ್ತಾ, ಹೇಗೆ ಅದು? ಒಂದೊಂದು ಹಾಡಿಗೆ ವಿಭಿನ್ನ ಆಗಿರ್ತದೆ. ನಾವು ಒಂದು ತಿಂಗಳ ಪ್ರಾಕ್ಟೀಸ್ ಮಾಡ್ತೇವೆ. ಹೊಸ ಹುಡುಗರಿಗೆ, ಹೊಸದಾಗಿ ವೇಷ ತೊಡುವವರಿಗೆ, ಚಿಕ್ಕ ಮಕ್ಕಳು ಹೊಸದಾಗಿ ಕಲಿಯುವವರಿಗೆ ಪ್ರತಿ ವರ್ಷ ಹೋಳಿಯಿಂದ 1 ತಿಂಗಳ ಹಿಂದೆಯಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಆಗ್ತದೆ. ಹಿಂದಿನವರು ಕೆಲವು ಸ್ಟೆಪ್ಪನ್ನು ಮಾಡ್ಕೊಂಡು ಹೋಗಿದ್ದಾರೆ, ಅದನ್ನು ನಾವು ಸ್ವಲ್ಪ ಇಂಪ್ರೂವೈಸ್ ಮಾಡ್ತಾ ಇರ್ತೇವೆ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ. ಅಂದರೆ ಹಿಂದಿನವ್ರಿಗಿಂತ ನಾವು ಸ್ವಲ್ಪ ಈಗಿನ ಜನರೇಷನ್ ಸ್ವಲ್ಪ ಸ್ಪೀಡ್ ಆಗಿದೆ ಅಲ್ಲ, ಹಾಗಾಗಿ ಆ ಸ್ಪೀಡ್ಗೆ ತಕ್ಕ ಹಾಗೆ ನಮ್ಮ ಇದು ರಿದಮ್ಮು ಸ್ಪೀಡ್ ಆಗ್ತದೆ, ನಮ್ಮ ಕುಣಿತವೂ ಸ್ಪೀಡ್ ಆಗ್ತದೆ. ಅದೇ ಹಾಗೆ ಮುಂದಿನ ಜನರೇಷನ್ಗೆ ಟ್ರಾನ್ಸ್ಫರ್ ಆಗ್ತಾ ಹೋಗ್ತದೆ. ಇದರಲ್ಲಿ ಮತ್ತು ಕೋಲಾಟ ಸಹ ಉಂಟು. ಭಕ್ತಿಗೀತೆ, ನಮ್ಮದು ಭಜನೆ ಸಾಂಗು ಅಲ್ಲಿ ಕೋಲಾಟ ಉಂಟು. ಮತ್ತು ನಮ್ಮ ಜಾತಿದು ಮರಾಠಿ ಸಾಂಗಿನಲ್ಲಿ ಒಂದು ಕೋಲಾಟ ಇರ್ತದೆ. ಇದರಲ್ಲೇ ಹಾಗೆ ಈಗ ಹೆಚ್ಚಾಗಿ ಗುಮ್ಮಟದಲ್ಲಿ ಮರಾಠಿ ಸಾಂಗ್ ಜಾಸ್ತಿ. ಮರಾಠಿ ನಮ್ಮ ಜಾತಿ ಇದರಲ್ಲಿ ಯಾವುದುಂಟು ಅದರಲ್ಲಿ ರಾಮಾಯಣ ಮಹಾಭಾರತ ಅದೆಲ್ಲ ಲೆವೆಲಲ್ಲಿ ಮರಾಠಿ ಸಾಂಗ್ ಎಲ್ಲ. ಕಲಾವಿದರ ಪರಿಚಯ ಮಾಡ್ಕೊಡ್ಬಹುದಾ ನಮಗೋಸ್ಕರ? ಸರ್, ತಮ್ಮ ಹೆಸರು? ಅಣ್ಣಪ್ಪ ನಾಯ್ಕ್. ದಿನೇಶ್ ಅಂತ. ಉಮೇಶ್. ಗಣೇಶ್. ಸುರೇಶ್. ಶಂಕರ್. ಮಂಜುನಾಥ್ ನಾಯ್ಕ್. ನನ್ನ ಹೆಸರು ನಾಗರಾಜ್. ರವೀಂದ್ರ ನಾಯ್ಕ್. ಮೊದಲನೇ ವರ್ಷ ನಾನು ಆಗಲೇ ಹೇಳ್ದಂಗೆ ತುಂಬ ವಿಜೃಂಭಣೆಯಿಂದ ಎಂಟ್ರಿ ಕೊಟ್ಟಿದ್ದೀರಾ. ಹೀಗೆ ಪ್ರತಿ ವರ್ಷ ನೀವು ಬರ್ತಾನೆ ಇರಿ. ಇನ್ನು ಹೊಸ ಹಾಡುಗಳು, ಹೊಸ ಕುಣಿತದ ಜೊತೆ ಈ ವಾದ್ಯದ ಬಗ್ಗೆ ತಿಳ್ಕೊಂಡು ಬಹಳ ಖುಷಿಯಾಯಿತು. ತುಂಬ ಚೆನ್ನಾಗಿದೆ. ಧನ್ಯವಾದಗಳು ನಿಮ್ಗೆಲ್ರಿಗೂ, ಹಾಗೆ ಅಭಿನಂದನೆಗಳು.